ಈ ಬಾರಿಯ ಸೆಷನ್ ಯಾವ ರೀತಿ ನಡೆದಿದೆ ಅನ್ನುವಂಥದ್ದನ್ನ ಮಾಧ್ಯಮಗಳಲ್ಲಿ ತಾವು ಗಮನಿಸಿ ಇರಬಹುದು. ನಮ್ಮ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ ಪಾರ್ಟಿ ಈ ಬಾರಿ ಸೆಷನ್ ಅನ್ನ ಸರಿಯಾದ ರೀತಿ ನಡೀಲಿಕ್ಕೆ ಅವಕಾಶವೇ ಕೊಡಲಿಲ್ಲ. ನಾವೆಲ್ಲ ಹೊಸ ಸಂಸದರು ತುಂಬಾ ಅಪೇಕ್ಷೆ ಆಕಾಂಕ್ಷೆಗಳನ್ನ, ನಮ್ಮ ಜನರ ಆಕಾಂಕ್ಷೆಗಳನ್ನ, ಜನರ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ನಲ್ಲಿ ಮಂಡಿಸಬೇಕು, ಅದಕ್ಕೆ ಉತ್ತರವನ್ನ ಪಾರ್ಲಿಮೆಂಟ್ನಲ್ಲಿ ಪಡಿಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅಲ್ಲಿ ಹೋಗ್ತೇವೆ. ಆದರೆ ನಿರಂತರವಾಗಿ ಪಾರ್ಲಿಮೆಂಟ್ ಸೆಷನ್ ಅನ್ನು ನಡೆಸಲಿಕ್ಕೆ ಬಿಡದೆ ಒಟ್ಟು ಜನರಿಗೆ ಒಂದು ರೀತಿಯಲ್ಲಿ ದ್ರೋಹವನ್ನ ಕಾಂಗ್ರೆಸ್ ಪಾರ್ಟಿ ಬಗೆದಿದೆ. ಇದರ ಮಧ್ಯೆ ಈ ಬಾರಿಯ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಒಟ್ಟು 34 ಪ್ರಶ್ನೆಗಳನ್ನ ಈ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಎತ್ತುವಂತ ಅವಕಾಶ ನನಗೆ ಸಿಕ್ಕಿತ್ತು. ಒಟ್ಟು ಯಾವೆಲ್ಲ ಪ್ರಶ್ನೆಗಳನ್ನು ಎತ್ತಿದ್ದೇನೆ ಅದೆಲ್ಲವನ್ನ ನಾನು ಮಾಧ್ಯಮದ ಬಂಧುಗಳಿಗೆ ನಾನು ನಿಮ್ಮ ಗ್ರೂಪ್ ನಲ್ಲಿ ಅದನ್ನು ಒಟ್ಟು ಕಂಪೈಲ್ ಮಾಡಿ ಕಳಿಸ್ತೇನೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಯಾವ್ದೆಲ್ಲ ಎತ್ತಿದ್ದೇವೆ. ಅದರ ಮಧ್ಯೆ ಕೆಲವೊಂದು ಪ್ರಮುಖ ವಿಷಯಗಳನ್ನ ಈ ಪಾರ್ಲಿಮೆಂಟ್ ಸೆಷನ್ ನ ಸಂದರ್ಭದಲ್ಲಿ ಇತ್ಯರ್ಥಪಡಿಸುವಂತ ಪ್ರಯತ್ನವನ್ನು ಮಾಡಿದೆ. ಒಂದು, ಕುದುರೆಮುಖ ಐನೂರು ಕಂಪನಿ ಲಿಮಿಟೆಡ್ KOCL ನ ಸಂಸ್ಥೆ ಮಂಗಳೂರಿನಲ್ಲಿ ಇದೆಯಾ, ಅದು ಕುದುರೆಮುಖದಲ್ಲಿ ಮೈನಿಂಗ್ ಬ್ಯಾನ್ ಆದ ನಂತರ ದೊಡ್ಡ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಒಂದು ಕ್ಯಾಪ್ಟಿವ್ ಮೈನ್ ಇಲ್ಲದ ಕಾರಣಕ್ಕೆ ಆ ಕುದುರೆಮುಖ ಸಂಸ್ಥೆ ಇವತ್ತು ಸಮಸ್ಯೆಯನ್ನ ಎದುರಿಸ್ತದೆ. ಈ ಸಮಸ್ಯೆಯನ್ನ ಕುದುರೆಮುಖ ಮಜ್ದೂರ್ ಸಂಘದ ನಿಯೋಗದ ಜೊತೆಗೆ ನಾವು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಟ್ಟಿಗೆ ಸೇರಿಕೊಂಡು ಕೇಂದ್ರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾದಂತಹ ಮತ್ತು ಉಕ್ಕಿನ ಸಚಿವರಾಗಿರುವಂತಹ SD ಕುಮಾರಸ್ವಾಮಿ ಮತ್ತು ಕೇಂದ್ರದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಇಬ್ಬರನ್ನು ಭೇಟಿಯಾಗಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಹುಡುಕಬೇಕು ಮತ್ತು ಇದಕ್ಕೆ ಒಂದು ಕ್ಯಾಪ್ಟಿವ್ ಮೈನ್ ಅನ್ನು ಒದಗಿಸಿಕೊಡ್ಬೇಕು ಮತ್ತು ಈ ಸಂಸ್ಥೆ ಜೀವಂತ ಇರುವಂತ ದೃಷ್ಟಿಯಿಂದ ತಾವು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನ ಮಜ್ದೂರ್ ಸಂಘದ ಪ್ರತಿನಿಧಿಗಳ ಜೊತೆ ಹೋಗಿ ನಾವು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಇದರ ಮಧ್ಯೆ ನಾನು ತಮ್ಮ ಗಮನಕ್ಕೆ ತರಬೇಕು, ಈ ಕುದುರೆಮುಖ ಐನೂರು ಕಂಪನಿ ಏನಿದೆಯಾ ಇದು ರಾಜ್ಯ ಸರ್ಕಾರಕ್ಕೆ ಮೈನ್ ಕೊಡ್ಲಿಕ್ಕೋಸ್ಕರ ಹಣವನ್ನು ಈಗಾಗಲೇ ಸಂದಾಯ ಮಾಡಿದೆ, ರಾಜ್ಯಕ್ಕೆ ಹಣವನ್ನು ಸಂದಾಯ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ರಾಜ್ಯದ ಸಚಿವರುಗಳಲ್ಲಿ ಕೂಡ ಮನವಿಯನ್ನು ಮಾಡುವುದು ಮತ್ತು ಆಗ್ರಹವನ್ನು ಕೂಡ ಮಾಡುವುದು, ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಈ ಮೈನ್ ಕೊಡದಿರುವಂಥ ಪ್ರಯತ್ನವನ್ನು ಮಾಡಬಹುದು. ಆದಷ್ಟು ಶೀಘ್ರವಾಗಿ ಕುದುರೆಮುಖ ಕಂಪನಿಗೆ ಮೈನನ್ನು ಒದಗಿಸಿಕೊಟ್ಟು ಕುದುರೆಮುಖ ಐನೂರು ಕಂಪನಿ ಒಂದು ಪ್ರತಿಷ್ಠಿತ ಕಂಪನಿ, ಮಂಗಳೂರಿಗೆ ಒಂದು ಹೆಮ್ಮೆಯ ಕಂಪನಿ, ಆ ಕಂಪನಿ ನಿರಾತಂಕವಾಗಿ ಅದರ ಕೆಲಸ ಕಾರ್ಯಗಳನ್ನು ನಡೆಸಿಕೊಡುವ ದೃಷ್ಟಿಯಿಂದ ಕೆಲಸವನ್ನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ರಾಜ್ಯದಲ್ಲಿ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಸುಹಾಸ್ ಶೆಟ್ಟಿ, ನಮ್ಮ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯ ಕೇಸನ್ನು NIAಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ, ನಮ್ಮ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೇನೆ. ಮತ್ತು ಜೊತೆಗೆ ನಮ್ಮ ಈ ಭಾಗದಲ್ಲಿ, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ಮತ್ತು ರಾಷ್ಟ್ರ ವಿರೋಧಿ ತಾಕತ್ತುಗಳು ಮತ್ತು ಉಗ್ರವಾದದ ಒಂದಷ್ಟು ಚಟುವಟಿಕೆಗಳು, PFI ಬ್ಯಾನ್ ಆಗಿದ್ರು ಕೂಡ ಇವತ್ತು SDPI ನ ಮುಖಾಂತರ PFI ನ ಚಟುವಟಿಕೆಯನ್ನ, PFI ನ ಆಕ್ಟಿವಿಸ್ಟ್ಗಳು SDPI ಆಕ್ಟಿವಿಸ್ಟ್ ನ ರೂಪಾಂತರಗೊಂಡು ಕೆಲಸವನ್ನ ನಿರ್ವಹಿಸ್ತಿರುವಂಥದ್ದು ಎಲ್ಲರ ಗಮನಕ್ಕೆ ಬಂದಿದೆ. ಮತ್ತು ನಾನು ಹಿಂದೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದೆ. 2002 ವರ್ಷದ ಹಿಂದೆ ಇಂಡಿಯಾ ಟುಡೇ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಲ್ಲಿ ಕೂಡ ಇದು ಬಹಿರಂಗಗೊಂಡಿದೆ. ಈ ವಿಷಯವನ್ನು ಕೂಡ ನಾನು ಗೃಹ ಸಚಿವರ ಈ ಭಾಗದಲ್ಲಿ ನಡೀತಾ ಇರುವಂತ ಎಲ್ಲ ಈ ರೀತಿಯ ಚಟುವಟಿಕೆಗಳ ಬಗ್ಗೆ ಅವರ ಗಮನ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡಿದ್ದೇನೆ. ಮಂಗಳೂರು ಪೋರ್ಟ್ನ ದೃಷ್ಟಿಯಿಂದ ಇಲ್ಲೊಂದು ಮ್ಯಾರಿಟೈಮ್ ಯೂನಿವರ್ಸಿಟಿ ಆಗಬೇಕಾಗ ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ. ಆ ಬೇಡಿಕೆಯನ್ನ ಕೇಂದ್ರದ ಸಚಿವರಿಗೆ, ಕೇಂದ್ರದ ಸೆಕ್ರೆಟರಿ ಅವರಿಗೆ, ಆ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿ ಅವರಿಗೆ ಮತ್ತು ಪ್ರಧಾನಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ಈ ವಿಷಯವನ್ನು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ವೆರಿ ಪಾಸಿಟಿವ್ಲಿ ರೆಸ್ಪಾಂಡ್ ಮಾಡಿದ್ದಾರೆ. ಕ್ಯಾಂಪಸ್ ಮಾಡೋದಾ, ಒಂದು ಪ್ರತ್ಯೇಕ ಯೂನಿವರ್ಸಿಟಿ ಮಾಡೋದಾ ಅನ್ನುವಂಥದ್ದನ್ನು ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ಅದನ್ನು ಕೂಡ ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ನಾನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು IT ಇದರದ್ದು ಸೆಕ್ರೆಟರಿ ಶ್ರೀ S. ಕೃಷ್ಣನ್ ಅನ್ನುವಂಥವ್ರು, ಇವರನ್ನ ಭೇಟಿಯಾಗಿ ಮಂಗಳೂರು ಈಗ ಒಂದು ಬೆಂಗಳೂರು ನಂತರ
ಒಂದು ಮೇಜರ್ IT ಹಬ್ ಆಗಿ ಬೆಳೀತಾ ಇರುವಂಥ ದೃಷ್ಟಿಯಿಂದ ಈ ಒಂದು ಡೇಟಾ ಸೆಂಟರ್ ಮತ್ತು ಕೇಬಲ್ ಲ್ಯಾಂಡಿಂಗ್ ಸ್ಟೇಷನನ್ನು ಮಂಗಳೂರಿನಲ್ಲಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಹತ್ರ ವಿನಂತಿಯನ್ನು ಮಾಡಿದ್ದೇನೆ. ಯಾಕೆಂದರೆ ಕರಾವಳಿ ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ ಮತ್ತು ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ಗಳಿಗೆ ವಿಪುಲ ಅವಕಾಶಗಳಿದೆ. ಇದು ಇಲ್ಲಿ ಆದರೆ ಇದು ಪೂರಕವಾಗಿ IT ಬೆಳವಣಿಗೆಗೆ ಪೂರಕ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಅತ್ಯಂತ ಮಹತ್ವಾಕಾಂಕ್ಷೆ ಆಗಿದೆ ಅಂತ AI ಮಿಷನ್ ಏನಿದೆ ಆದ AI ಮಿಷನ್ನಲ್ಲಿ ಕೂಡ ಮಂಗಳೂರನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡಿದ್ದೇವೆ. ಇದೆಲ್ಲದಕ್ಕಿಂತ ದೊಡ್ಡದು ನಮ್ಮ ಭಾಗದ ರೈತರ ಅತ್ಯಂತ ಪ್ರಮುಖ ಬೆಳೆಯಾದಂಥ ಅಡಿಕೆಗೆ ಆಗಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ಒಂದು ಹೈ ಲೆವೆಲ್ ಮೀಟಿಂಗ್ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕಳೆದ ಒಂದೆರಡು ಸೆಷನ್ಗಳಿಂದ ಮಾಡ್ತಾ ಬಂದಿದ್ದೇವೆ ನಾವೆಲ್ಲ ಸಂಸದರು, ಕರ್ನಾಟಕದ ಸಂಸದರು. ಸೊ ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಎಲ್ಲ ಸಂಸದರು ಮತ್ತು ನಮ್ಮ ರಾಜ್ಯದ ಸಚಿವರು, ಕೇಂದ್ರದ ಕೃಷಿ ಸಚಿವರ ಜೊತೆಗೆ ಒಂದು ಹೈ ಲೆವೆಲ್ ಮೀಟಿಂಗ್ ಈ ಅಧಿವೇಶನದ ಸಂದರ್ಭದಲ್ಲಿ ಆಗಿತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಕುಮಾರಸ್ವಾಮಿ ಅವರು ಮತ್ತು ಸಂಸದರುಗಳಾದಂಥ ವಿಶ್ವೇಶ್ವರಯ್ಯ ಕಾಗೇರಿ ಅವರು, BY ರಾಘವೇಂದ್ರ ಅವರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ನಮ್ಮ ಮೈಸೂರಿನ ಯದುವೀರ್ ಒಡೆಯರ್ ಅವರು, ಚಿತ್ರದುರ್ಗದ ಗೋವಿಂದ್ ಕಾರಜೋಳ ಅವರು, ದಾವಣಗೆರೆಯ ಪ್ರಭಾ ಮಲ್ಲಿಕಾರ್ಜುನ ಮತ್ತು ನಮ್ಮ ಮಾಜಿ ಸಚಿವರಾದಂಥ ಅರಗ ಜ್ಞಾನೇಂದ್ರ, ಕ್ಯಾಂಪ್ಕೋ, TSS, ಮ್ಯಾಮ್ಕೋಸ್, ಈ ರೀತಿ ಎಲ್ಲ ಅಡಿಕೆಗೆ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು, ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಜನಪ್ರತಿನಿಧಿಗಳು, ಕೇಂದ್ರದ ಸಚಿವರು, ನಮ್ಮ ಕರ್ನಾಟಕ ರಾಜ್ಯದಿಂದ ಕೇಂದ್ರದ ಸಂಪುಟದಲ್ಲಿ ಪ್ರತಿನಿಧಿಸಿದಂಥ ಎಲ್ಲ ಸಚಿವರುಗಳು ಸೇರಿಕೊಂಡು ಅಡಿಕೆ ಮತ್ತು ಅಡಿಕೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ಅಡಿಕೆಯ ರೈತರ ವಿಷಯದಲ್ಲಿ ಕಾಂಪ್ರಿಹೆನ್ಸಿವ್ ಆದಂಥ ಒಂದು ಹೈ ಲೆವೆಲ್ ಮೀಟಿಂಗನ್ನು ಕೂಡ ಈ ಅಧಿವೇಶನದ ಸಂದರ್ಭದಲ್ಲಿ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಯಾವೆಲ್ಲ ಇಶ್ಯೂಗಳನ್ನು ರೈಸ್ ಮಾಡಿದ್ದೇವೆ ಅನ್ನುವಂಥದ್ದನ್ನು ನಾನು ಡೀಟೇಲ್ಡ್ ಆಗಿ ನಿಮಗೆ ಕಳಿಸಿಕೊಡ್ತೇನೆ. ಆದರೆ ಒಂದಷ್ಟು ಪ್ರಮುಖ ವಿಷಯಗಳು, ಒಂದು ಅಡಿಕೆ ಕ್ಯಾನ್ಸರಸ್ ಅನ್ನುವಂಥ ಒಂದು ನ್ಯೂಸನ್ನು ಏನು ಸ್ಪ್ರೆಡ್ ಮಾಡಿದ್ದಾರೆ, ಇದನ್ನು ನಾವು ಡಿಬಂಕ್ ಮಾಡುವಂಥ ದೊಡ್ಡ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಚಿವರ ಗಮನಕ್ಕೆ ಮತ್ತು ಸಚಿವರ ಗಮನದಲ್ಲಿ ಇದು ಆಲ್ರೆಡಿ ಇದೆ. ಆದರೆ ಮಾಡಬೇಕು ಅನ್ನುವಂಥದ್ದನ್ನು ಟೈಮ್ ಬೌಂಡ್ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದೆ. ಈಗಾಗಲೇ ಸಚಿವರು ಈ ದೃಷ್ಟಿಯಿಂದ ಏಮ್ಸ್ ಮತ್ತು ICAR ಇದರ ಬಗ್ಗೆ ಈಗಾಗಲೇ ರಿಸರ್ಚನ್ನು ಮಾಡ್ತಾ ಇದೆ. ಬಟ್ ಇದನ್ನು ಟೈಮ್ ಬೌಂಡ್ ರೀತಿಯಲ್ಲಿ ಮುಗಿಸ್ಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಎಲ್ಲರೂ ಸೇರಿ ನಾವು ಮಾಡಿದ್ದೇವೆ. ಅಡಿಕೆ ನಮ್ಮ ಸಂಸ್ಕೃತಿಯ ಭಾಗ. ಅಡಿಕೆ ಸಾವಿರಾರು ವರ್ಷಗಳಿಂದ ನಾವು ಕನ್ಸ್ಯೂಮ್ ಮಾಡ್ತಾವೆ ಬಂದಿರೋದು. ಸೊ ಅಡಿಕೆ ಕೆನಾಟ್ ಬಿ ಕ್ಯಾನ್ಸರ್ಸ್ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಈ ಒಂದು ಥಿಯರಿಯನ್ನು ನಾವು ಡಿಬಂಕ್ ಮಾಡುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ ಮತ್ತು ಅದನ್ನು ಆನ್ ಪ್ರಯಾರಿಟಿ ಅವ್ರು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಎರಡನೇ ಮೇಜರ್ ನಮ್ಮ ಭಾಗಕ್ಕೆ, ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿರುವಂಥ ದೊಡ್ಡ ಸಮಸ್ಯೆ ಹಳದಿ ರೋಗದ ಸಮಸ್ಯೆ. ಈ ಹಳದಿ ರೋಗದ ಸಮಸ್ಯೆ ಕಳೆದ ಒಂದು 25-30 ವರ್ಷಗಳಿಂದ ನಮ್ಮ ರೈತರು ಎದುರಿಸ್ತಾ ಬಂದಿದ್ದಾರೆ. ಮತ್ತು ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ತಮ್ಮ ಗಮನಕ್ಕೂ ಇರಬಹುದು, ಒಂದು ಹಳದಿ ರೋಗ ಬಾಧಿತ ಪ್ಲಾಂಟ್ ಏನಿದೆ ಅದು ಕಂಪ್ಲೀಟ್ ಪ್ಲಾಂಟೇಶನ್ ಕ್ರಾಪೇ ಡಿಸ್ಟ್ರಾಯ್ ಆಗಿ ಹೋಗ್ತದೆ. ಎರಡನೇದು, ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಮತ್ತೊಮ್ಮೆ ಅಡಿಕೆಯನ್ನು ಬೆಳೆಯುವಂಥ ಅವಕಾಶವಿಲ್ಲ. ಬೆಳೆಯುವ ಪ್ರಯತ್ನ ಮಾಡಿದ್ದು ಕೂಡ ವಿಫಲ ಆದಂಥದ್ದು ಇದೆ. ಹಾಗಾಗಿ ನಮ್ಮ ಕಂಟಿನ್ಯೂಸ್ ಡಿಮಾಂಡ್ ಇದ್ದಂಥದ್ದು, ಒಂದು ಅಡಿಕೆ ಹಳದಿ ರೋಗ ಬಾಧಿತ ಪ್ರದೇಶದ ರೈತರಿಗೆ ಒಂದು ಒನ್ ಟೈಮ್ ಕಾಂಪೆನ್ಸೇಷನ್ ಅನ್ನು, ಆ ಕಂಪ್ಲೀಟ್ ಕ್ರಾಪ್ ಡಿಸ್ಟ್ರಾಯ್ ಆಗಿರೋದ್ರಿಂದ ಒನ್ ಟೈಮ್ ಕಾಂಪೆನ್ಸೇಷನ್ ಅನ್ನು ಕೊಡಬೇಕು. ಮತ್ತು ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಆಲ್ಟರ್ನೇಟಿವ್ ಆಗಿ ಬೇರೆ ಕ್ರಾಪ್ಸ್ಗಳನ್ನು ಬೆಳೆಯುವ ದೃಷ್ಟಿಯಿಂದ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ಮಾಡಬೇಕು. ಮೂರನೇದ್ದು, ಟಿಶ್ಯೂ ಕಲ್ಚರ್ ಮುಖಾಂತರ ಹೊಸ ಪ್ಲಾಂಟ್ಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬಹುದಾ ಅನ್ನುವಂಥ ಯೋಚನೆಯನ್ನು ಕೂಡ ನಾವು ಕಂಟಿನ್ಯೂಸ್ ಆಗಿ ಡಿಮಾಂಡ್ ಮಾಡ್ತಾ ಇದ್ವಿ. ಬೇರೆ ಬೇರೆ ಸಂದರ್ಭದಲ್ಲಿ ಸಣ್ಣ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಸಿಗ್ತಾ ಇತ್ತು. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ತಮ್ಮ ಮುಂದೆ ಹೇಳಬೇಕು, ಕೇಂದ್ರದ ಕೃಷಿ ಸಚಿವರು ಇದಕ್ಕೆ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿ, ನಾನೇ ಖುದ್ದು ಈ ಭಾಗಕ್ಕೆ ಬರ್ತೇನೆ ಅತ್ಯಂತ ಶೀಘ್ರದಲ್ಲಿ ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಬಂದು ನಾವು ಏನೆಲ್ಲ ಡಿಮಾಂಡನ್ನು ಮಾಡಿದ್ದೇವೆ, ಒಂದು ಬಾಧಿತ ಪ್ರದೇಶಗಳ ರೈತರಿಗೆ ಒಂದು ಕಾಂಪೆನ್ಸೇಷನ್ ಅನ್ನು ಕೊಡುವಂಥ ದೃಷ್ಟಿಯಿಂದ ಒಂದು ಡೀಟೇಲ್ಡ್ ಆದಂಥ ಸರ್ವೆಯನ್ನು ಮಾಡಿ, ಎಷ್ಟು ಏಕರೇಜಲ್ಲಿ ಇದು ಸಮಸ್ಯೆ ಆಗಿದೆ, ಎಷ್ಟು ರೈತರು ಈ ಸಮಸ್ಯೆಯಿಂದ ಬಾಧಿತರಾಗಿದ್ದಾರೆ, ಅದನ್ನು ಕಂಪ್ಲೀಟ್ ರಿಪೋರ್ಟ್ ಮಾಡಿ ಇದಕ್ಕೆ ಕಾಂಪೆನ್ಸೇಷನ್ ದೃಷ್ಟಿಯಿಂದ ಏನು ಕೆಲಸ ಮಾಡ್ಬೋದು ಅನ್ನೋಂಥದ್ದು ಒಂದು. ಎರಡನೇದು, ಈ
ಟಿಶ್ಯೂ ಕಲ್ಚರ್ ಮುಖಾಂತರ ಹೊಸ ಪ್ಲಾಂಟ್ಸ್, ಎರೆಕ್ನಲ್ ಪ್ಲಾಂಟ್ಸ್, ಅಡಿಕೆ ಬಾಧಿತ ಪ್ರದೇಶಗಳಲ್ಲಿ ಹೇಗೆ ಬೆಳೆಸಬಹುದು ಅನ್ನುವಂಥದ್ದು ಎರಡನೇದು. ಮತ್ತು ಇದಕ್ಕೆ ಮೆಡಿಸನ್, ಏನು ಹಳದಿ ರೋಗ ಬಾಧಿತ ಪ್ಲಾಂಟ್ಗಳಿಗೆ ಮೆಡಿಸಿನ್ ಆಗುವಂಥ ದೃಷ್ಟಿಯಿಂದ ರಿಸರ್ಚ್, ಇದನ್ನು ಕೂಡ ಮಾಡಬೇಕು. ಮತ್ತು ಆಲ್ಟರ್ನೇಟಿವ್ ಕ್ರಾಪ್ನ ದೃಷ್ಟಿಯಿಂದ ಯೋಚನೆ ಮಾಡಿ ಒಟ್ಟಾರೆಯಾಗಿ ಯೆಲ್ಲೋ ಲೀಫ್ ಡಿಸೀಸ್ಗೆ ಒಂದು ಪರ್ಮನೆಂಟ್ ಆದಂಥ ಕಾಂಪ್ರಹೆನ್ಸಿವ್ ಆದಂಥ ಸೊಲ್ಯೂಷನ್ ಮಾಡಲಿಕ್ಕೆ ನಾನೇ ಪ್ರದೇಶಗಳಿಗೆ ಬಂದು ಅಲ್ಲಿ ರೈತರ ಅಭಿಪ್ರಾಯವನ್ನು ಪಡೆದು ಅಲ್ಲಿರುವಂಥ ಎಲ್ಲರ ಅಭಿಪ್ರಾಯವನ್ನು ಪಡೆದಂತೂ ಆನ್ ಪ್ರಯಾರಿಟಿ ಇದನ್ನು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೇಂದ್ರದ ಕೃಷಿ ಸಚಿವರು ನಮಗೆ ಕೊಟ್ಟಿದ್ದಾರೆ. ನಾವು ಇದೇ ವಿಷಯದಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಕೇಂದ್ರ ಹಣಕಾಸು ಸಚಿವರನ್ನು ಕೂಡ ಹಳದಿ ರೋಗದ ವಿಷಯದಲ್ಲಿ ಹೋಗಿ ಅವರ ಹತ್ರ ಕೂಡ ಚರ್ಚೆ ಮಾಡಿದೆ. ಯಾಕೆಂದರೆ ಕಾಂಪನ್ಸೇಷನ್ ಕೊಡುವ ದೃಷ್ಟಿ ಇರೋದ್ರಿಂದ ಅಲ್ಲಿಯೂ ಕೂಡ ಪ್ಯಾಕೇಜ್ನ ದೃಷ್ಟಿಯಿಂದ ಯೋಜನೆ ಆಗಬೇಕು ಅನ್ನೋದು. ಸೊ ಈ ದೃಷ್ಟಿಯಿಂದ ಮುಂದುವರಿದ ಪ್ರಯತ್ನವನ್ನು ಸಚಿವರ ಡೇಟನ್ನು ಆದಷ್ಟು ಶೀಘ್ರದಲ್ಲೇ ತೆಗೆದುಕೊಂಡು ಅವರಿಗೆ ಬಂದ ಮೇಲೆ ಈ ಒಂದು ಲಾಂಗ್ ಟರ್ಮ್ ಪ್ರಾಬ್ಲಮ್ ಏನಿದೆ, ಒಂದು ಲೀಗಸಿ ಇಶ್ಯೂ ಏನಿದೆ, ಅದನ್ನು ಸಾಲ್ವ್ ಮಾಡುವ ದೃಷ್ಟಿಯಿಂದ ನಾವು ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉಳಿದಂತೆ ಅಡಿಕೆಯ ದೃಷ್ಟಿಯಿಂದ ನಾನು ಆಗಲೇ ಹೇಳಿದಾಗೆ ಆ ಲೆಟರನ್ನು ನಾನು ನಿಮ್ಗೆ ಕಳಿಸ್ತೇನೆ. ಮಲ್ಟಿಪಲ್ ಅದರ್ ಇಶ್ಯೂಸ್, ಸಣ್ಣ ಸಣ್ಣ ಇಶ್ಯೂಸ್ ಇದೆ. ಮಾಯಿಶ್ಚರ್ ಕಂಟೆಂಟ್ನ ವಿಷಯ ಇರ್ಬೋದು, BIS ಸ್ಟ್ಯಾಂಡರ್ಡ್ನ ವಿಷಯ ಇರ್ಬೋದು, ಅಥವಾ FCCI ವಿಷಯ ಇರ್ಬೋದು. ಈ ರೀತಿ ಎಲ್ಲ ಇಶ್ಯೂಗಳನ್ನು ಅಲ್ಲಿ ಕನ್ಸರ್ನ್ಡ್ ಏಜೆನ್ಸಿ ಮತ್ತು ಕನ್ಸರ್ನ್ಡ್ ಪರ್ಸನ್ಗೆ ಅದನ್ನು ಫಿಕ್ಸ್ ಮಾಡಿಕೊಂಡು ಅವರು ಅಕೌಂಟಬಿಲಿಟಿ ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ BIS ಸ್ಟ್ಯಾಂಡರ್ಡ್ನ ವಿಷಯ, ಇದು BIS ಸ್ಟ್ಯಾಂಡರ್ಡ್ ಪ್ರಹ್ಲಾದ್ ಜೋಶಿ ಅವರ ಇದಕ್ಕೆ ಬರ್ತದೆ ಅನ್ನುವಂಥದ್ದನ್ನು ಅಲ್ಲಿ ಹೇಳಿ ಅವರಿಗೆ ಅದನ್ನು ಇತ್ಯರ್ಥ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಂಪೋರ್ಟ್ ಆಗುವಂಥದ್ದು, ಅಡಿಕೆ ಇಲ್ಲಿಗಲ್ ಇಂಪೋರ್ಟ್ ಏನಾಗ್ತಾ ಇದೆ, ಇನ್ನೊಂದು ಮೇಜರ್ ಸಮಸ್ಯೆ ಅಡಿಕೆ ದೃಷ್ಟಿಯಿಂದ. ಈ ಇಂಪೋರ್ಟ್ ಆಗುವಂಥ ಅಡಿಕೆಯನ್ನು ತಡೆಯುವಂಥ ದೃಷ್ಟಿಯಿಂದ ಕಸ್ಟಮ್ಸ್ ಇಲಾಖೆಯನ್ನು ಇನ್ನಷ್ಟು ಇಫೆಕ್ಟಿವ್ ಆಗಿ ಮಾಡಬೇಕು ಅನ್ನುವಂಥದ್ದು ಕೂಡ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. ಅದನ್ನು ಕೂಡ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಅಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈ LDEC ಅಂತ ಕೆಲವು ಕಂಟ್ರೀಸ್ ಇರ್ತದೆ, ಅಂದರೆ ಲೀಸ್ಟ್ ಡೆವಲಪ್ಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಇದು ಗ್ಲೋಬಲಿ ಈ ಟ್ರೇಡ್ ದೃಷ್ಟಿಯಿಂದ ಕೆಲವು ಕಂಟ್ರೀಸ್ ವೀಕ್ ಆಗಿರುವಂಥ ಕಂಟ್ರೀಸ್ಗೆ LDEC ಅಂತ ನಾಮಿನೇಟ್ ಮಾಡಿರ್ತಾರೆ. ಈ LDEC ಕಂಟ್ರೀಸ್ಗೆ ಝೀರೋ ಕಸ್ಟಮ್ಸ್ ಮತ್ತು ಝೀರೋ ಡ್ಯೂಟಿ ಇರ್ತದೆ ವೆನ್ ದೇ ಎಕ್ಸ್ಪೋರ್ಟ್ ಥಿಂಗ್ಸ್ ಟು ಇಂಡಿಯಾ. ಸೊ ಕೆಲವೊಂದು ಇಲ್ಲಿಗಲ್ ಈ ಅರೆಕನಟನ್ನು ಏನು ಮಾಡ್ತಾರೆ, LDEC ಕಂಟ್ರಿಗಳ ಮುಖಾಂತರ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದನ್ನು ಮಾಡ್ತಾರೆ. ಸೊ ಬೇಸಿಕಲಿ ನಮ್ಮಲ್ಲಿ ಯಾವುದೋ ಅಲ್ಲಿ ಅಡಿಕೆ ಬೆಳೆಯೋದಿದ್ರು ಕೂಡ LDEC ಕಂಟ್ರಿಗಳ ಮುಖಾಂತರ ಇಂಡಿಯಾಕ್ಕೆ ಬರ್ತದೆ. ಉದಾಹರಣೆಗೆ ನೇಪಾಳಲ್ಲಿ ಅಡಿಕೆ ಬೆಳೆಯೋದಿಲ್ಲ, ಬಟ್ ನೇಪಾಳ ಮುಖಾಂತರ ಅಡಿಕೆ ಭಾರತಕ್ಕೆ ಬರುವಂಥದ್ದು ಇದೆ. ಈ ದೃಷ್ಟಿಯಿಂದ ಇದೊಂದು ಮೇಜರ್ ಸಮಸ್ಯೆ ನಮ್ಮ ಇಲ್ಲಿಗಲ್ ಇಂಪೋರ್ಟ್ ದೃಷ್ಟಿಯಿಂದ. ಹಾಗಾಗಿ ಇದರ ಬಗ್ಗೆಯೂ ಕೂಡ ಒಂದು ಕಾಂಪ್ರಿಹೆನ್ಸಿವ್ ಸ್ಟಡಿ ಮಾಡಿ ನನಗೆ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ಈ ದೃಷ್ಟಿಯಿಂದ ಹೇಗೆ LDEC ಕಂಟ್ರೀಸಿಂದ ಅಡಕೆಯನ್ನು ಅವರು ಎಕ್ಸ್ಪೋರ್ಟ್ ಮಾಡದಾಗೆ ಅದನ್ನು ಹೇಗೆ ಎಕ್ಸೆಂಪ್ಟ್ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕು ಅನ್ನೋಂಥದ್ದು ಹೇಳಿದರೆ ನಾವೆಲ್ಲ ಸಂಸದರು ಅದನ್ನು ಕೊಡ್ತೇವೆ. ಬಟ್ ಇದರ ಬಗ್ಗೆ ಇನ್ನಷ್ಟು ಸ್ಟಡೀಸ್ ಆಗಿ ನಾವು ಆ್ಯಕ್ಚುಲ್ ಕ್ವಾಂಟಿಟಿ ಕ್ಯಾಂಪ್ ಜೊತೆಗೂ ನಾವು ಚರ್ಚೆ ಮಾಡಿ ಎಷ್ಟು ಅಲ್ಲಿಂದ ಬರ್ತದೆ ಅನ್ನೋಂಥದ್ದು ನೋಡಿ. ಈ ಇಲ್ಲಿಗಲ್ ಇಂಪೋರ್ಟ್ ಏನಾಗ್ತಾ ಇದೆ, ಒಂದು ಅರ್ಥದಲ್ಲಿ ನೋಡಿದರೆ ಇಲ್ಲಿಗಲ್ ಅಲ್ಲ, LDEC ಇಂದ ಬರೋದು ಇಲ್ಲಿಗಲ್ ಅಲ್ಲ, ಬಟ್ ಬೇರೆ ಕಂಟ್ರೀಸ್ LDEC ಮುಖಾಂತರ ನಮ್ಮ ಫ್ಲಡ್ ಮಾಡ್ತಾ ಇರೋದ್ರಿಂದ ಅದನ್ನು ಕೂಡ ನಾವು ಫುಲ್ ಪ್ರೂಫ್ ಆಗಿ ಹೇಗೆ ನಿಲ್ಲಿಸೋದು ಅನ್ನುವಂಥ ದೃಷ್ಟಿಯಿಂದ ಕೂಡ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಟ್ಟಾರೆಯಾಗಿ ಇಷ್ಟು ಈ ಬಾರಿ ಅಧಿವೇಶನದಲ್ಲಿ ನಡೆದಿರುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ನಾನು ಈ ಬಾರಿ ನಡೆದಂಥ ಎಲ್ಲ ಪ್ರಶ್ನೆಗಳ ವಿವರವನ್ನು ಕಾಂಪ್ರಿಹೆನ್ಸಿವ್ ಆಗಿ ಒಂದು ನಿಮ್ಮ ಗ್ರೂಪ್ಗಳಿಗೆ ಕಳಿಸ್ತೇನೆ. ಜೊತೆಗೆ ಈ ಸಭೆಯಲ್ಲಿ ಚರ್ಚೆ ಆದಂಥ ಬೇರೆಲ್ಲ ವಿಷಯಗಳನ್ನು ಕೂಡ ನಿಮಗೆ ಕಳಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಧರ್ಮಸ್ಥಳದ ವಿಚಾರವಾಗಿ ಅವನು ಸುಳ್ಳು ಹೇಳಿದ್ದಾನೆ ಅಂತ ಹೇಳಿ ಈಗ ಇದಾಗಿದೆ. ನೀವು ಇದನ್ನು ಕಾಂಪ್ರಿಹೆನ್ಸಿವ್ ಇನ್ವೆಸ್ಟಿಗೇಷನ್ಗೆ ಇದಕ್ಕೆ ಬೇರೆ ಕೇಳಿದ್ರಿ, NIA ಯಾವ ರೀತಿಯಿಂದ ನೋಡ್ತೀರಿ ಈ ಬೆಳವಣಿಗೆ? ನಮ್ಮ ಉಡುಪಿಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ
ಈ ಬೇರೆ ಬೇರೆ ಯೂಟ್ಯೂಬರ್ಸ್ ಮತ್ತು ಇವರಿಗೆಲ್ಲ ಹಣವು ಬೇರೆ ಬೇರೆ ಕಡೆಯಿಂದ ಬಂದಿದೆ ಅನ್ನುವಂಥ ಗುಮಾನಿ ಮತ್ತು ಆರೋಪ ಇರುವ ಕಾರಣಕ್ಕೆ ಇದರ ಬಗ್ಗೆ ಫುಲ್ ಪ್ರೂಫ್ ಆದ ತನಿಖೆ ಆಗಲಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಬಟ್ ಧರ್ಮಸ್ಥಳದ ಬಗ್ಗೆ ನಮ್ಮದು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜನಪ್ರತಿನಿಧಿಗಳ ವೆರಿ ಕ್ಲಿಯರ್ ಸ್ಟ್ಯಾಂಡ್ ಇದೆ. ಇದರಲ್ಲಿ ಏನು ಕನ್ಫ್ಯೂಷನ್ ನಮ್ದು ಇಲ್ಲ. ಒಂದು ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ, ಧರ್ಮಸ್ಥಳ ಹಿಂದೂ ಭಾವನೆಗಳ ಅತ್ಯಂತ ಶ್ರದ್ಧೆಯ ಒಂದು ಕೇಂದ್ರ. ಯಾವುದೋ ಒಂದು ಕೇಸನ್ನು ಇಟ್ಕೊಂಡು, ಒಂದು ಕ್ರಿಮಿನಲ್ ಕೇಸನ್ನು ಇಟ್ಕೊಂಡು ಶ್ರದ್ಧಾ ಕೇಂದ್ರದ ಮೇಲೆ ಅಪಮಾನ ಮಾಡೋದು, ಅವಮಾನ ಮಾಡೋದು ಮತ್ತು ಶ್ರದ್ಧಾ ಕೇಂದ್ರದ ಜನರ ಭಾವನೆಗೆ ಘಾಸಿಗೊಳಿಸುವಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟಪಡಿಸಿದ್ದೇವೆ ನಾವು. ನಮ್ಮ ಬೆಳ್ತಂಗಡಿಯ ಶಾಸಕರು ಮತ್ತು ನಾನು ಮೊತ್ತ ಮೊದಲಿಗೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಶ್ರದ್ಧಾ ಕೇಂದ್ರದ ಜೊತೆ ಇದ್ದೇವೆ ಅನ್ನುವಂಥದ್ದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಎರಡನೇದು, ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಜೊತೆಗೆ ನಾವು ಶ್ರದ್ಧಾ ಕೇಂದ್ರಕ್ಕೆ ಹೋಗಿ ನಿಂತಿದ್ದೇವೆ. ಅದರ ಜೊತೆಗೆ ಸೌಜನ್ಯ ತನಿಖೆ, ಮರು ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಹರೀಶ್ ಪೂಂಜರು ವಿಧಾನಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದಕ್ಕೊಂದನ್ನು ಮಿಕ್ಸ್ ಮಾಡಿಕೊಂಡು ಸೌಜನ್ಯ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನ ಶ್ರದ್ಧಾ ಕೇಂದ್ರವನ್ನ ಮತ್ತು ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಬಿಜೆಪಿ ಯಾವತ್ತೂ ಕೂಡ ಸಹಿಸೋದಿಲ್ಲ ಅನ್ನುವಂಥದ್ದನ್ನ ವಿ ಹ್ಯಾವ್ ಕ್ಯಾಟಗಾರಿಕಲಿ ಅಂಡ್ ವೆರಿ ಕ್ಲಿಯರ್ಲಿ ನಾವು ಸ್ಟೇಟ್ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಸ್ಟ್ಯಾಂಡ್ ಇವತ್ತು ಕೂಡ ಅದೇ. ಹಾಗಾಗಿ SIT ಯಲ್ಲಿ ಏನಾಗಿದೆ ಅನ್ನುವಂಥದ್ದು, SIT ಆದ ಕೂಡಲೇ ಮೊದಲನೇದಾಗಿ ವೆಲ್ಕಮ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. SIT ಎಲ್ಲ ಸತ್ಯ ಅಸತ್ಯ, ಆರೋಪ ಪ್ರತ್ಯಾರೋಪ ಮತ್ತು ಈ ಎಲ್ಲ ಏನು ಅಲಿಗೇಷನ್ಸ್ ಇದೆಯಾ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅದು ಹೊರಗೆ ಬರಲಿ. ನಾವು ಜನಪ್ರತಿನಿಧಿಗಳಾಗಿ ತನಿಖೆ ಆಗುವಂತಹ ಸಂದರ್ಭದಲ್ಲಿ ತನಿಖೆಯಲ್ಲಿ ಇಂಟರ್ಫಿಯರ್ ಆಗುವಂಥದ್ದು ನಮ್ಮ ಕೆಲಸ ಅಲ್ಲ, ಮತ್ತು ತನಿಖೆಯ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಒಬ್ಬ ಜವಾಬ್ದಾರಿತ ಜನಪ್ರತಿನಿಧಿಯ ಗುಣವಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಸರ್, ಈಗ ಅದು ಬಿಟ್ಟು ಈಗ ನಿಮ್ಮ ಇದಕ್ಕೆ ಬಂದ ಬ್ಯಾಕ್ ಟು ಊರು ನಿಮ್ಮ ಕಾನ್ಸೆಪ್ಟಲ್ಲಿ ಹಿಂದೊಮ್ಮೆ ಓಷನ್ ಪರ್ಲಲ್ಲಿ ನೀವು ಒಂದು ಕಂಪ್ನಿ ಜೊತೆ ಇದು ಮಾಡುವಾಗ ಅಲ್ಲಿ ಭಾರತದಿಂದ ಎಕ್ಸ್ಪೋರ್ಟ್ ಆಗೋ ಕ್ವಾಲಿಟಿಯ ಬಗ್ಗೆ ಒಂದು ಇಶ್ಯೂ ಇತ್ತು. ಆ ಪಾಲಿಸಿ ಇಶ್ಯೂಸ್ ಏನಾದರೂ ಡಿಸ್ಕಸ್ ಆಗಿದೆ ಸೆಷನಲ್ಲಿ ಅಸೆಂಬ್ಲಿಯಲ್ಲಿ? ಕ್ವಾಲಿಟಿ ಡಿಪೆಂಡ್ಸ್ ಆನ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ದ ಎಂಡ್ ಯೂಸರ್. ಅಲ್ಲ, ಅದೊಂದು ಪಾಲಿಸಿ ಬರಬೇಕು ಅಂತ ನೀವು ಆವಾಗ ಹೇಳಿದ್ರಿ. ಪಾಲಿಸಿ ಇಶ್ಯೂ ಉಂಟು, ಅದು ಡಿಸ್ಕಸ್ ಆಗಬೇಕು ಅಂತ ಆಗ ಹೇಳಿದ್ರಿ ನೀವು. ಇಲ್ಲ, ನಾನೇ ಪ್ರಶ್ನೆ ಕೇಳಿದ್ದು, ಅದಕ್ಕೆ ನೀವು ಹೇಳಿದ್ರಿ ಪಾಲಿಸಿ ಇಶ್ಯೂ. ಅದು ಪಾಲಿಸಿ ಇಶ್ಯೂ ಅಂದ್ರೆ ನಿಮ್ದು ಕ್ವಾಲಿಟಿ. ಹೌದೌದು, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಇಸ್ ಡೈರೆಕ್ಟ್ಲಿ ಕಸ್ಟಮರ್ ಏನು ಕ್ವಾಲಿಟಿ ಪ್ರಿಫರ್ ಮಾಡ್ತಾನೆ ಆ ಕ್ವಾಲಿಟಿಯನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು. ಅದು ಆಗದಿದ್ರೆ he will not buy, he will go for a better quality. It's that simple as that. ಇದು ಪೋರ್ಟ್ ಆನ್ ಕಾಲ್ ಪಾಯಿಂಟ್ ಆಫ್ ಕಾಲ್ ಇದು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೇವೆ ನಾವು. ಮಂಗಳೂರು ಏರ್ಪೋರ್ಟ್ ಅಲ್ಲಿ ಪಾಯಿಂಟ್ ಆಫ್ ಕಾಲ್ ಸ್ಟೇಟಸ್ ಅದಕ್ಕೆ ಕೊಡಬೇಕು ಅನ್ನೋದು ವಿ ಆರ್ ಫಾಲೋಯಿಂಗ್ ಅಪ್ ಆನ್ ದಟ್. ಅದೇ ಬತ್ತ ಈ ಸರಿ ಇಲ್ಲ, ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಲ್ಯಾಂಡ್ ಇದು ಕ್ಲಿಯರ್ ಆಗಿದೆ. ಅಡಿಷನಲ್ ಲ್ಯಾಂಡ್ ಸಿಕ್ಕಿದ ಮೇಲೆ ಸಬ್ಸಿಕ್ವೆಂಟ್ಲಿ ಪಾಯಿಂಟ್ ಆಫ್ ಕಾಲ್ ಈಗ ಈಗ ಈ 10 ಗಂಟೆ ಧ್ವನಿವರ್ಧಕ ಬಳಕೆ ಈಗ ನಿಮ್ಮ ಶಾಸಕರು ಧ್ವನಿ ಎತ್ತಿದ್ದಾರೆ, ಮತ್ತು ಇದನ್ನು ಕಾನೂನಾಗಿ ಆಗಿದೆ ನಿಮ್ಮ ಗೌರ್ಮೆಂಟ್. ಮತ್ತು ಈಗ ಪುನಃ ಎಲ್ಲ ಇವರೆಲ್ಲ ಪುನಃ ಇವರದೆಲ್ಲ ಕಲಾವಿದರೆಲ್ಲ ಪುನಃ ಧ್ವನಿ ಎತ್ತಿಸಿ ಮಾಡಿದೆ. ಇದು ಕಷ್ಟ ಆಗ್ತಾ ಇದೆ ಅಂತ ಇದನ್ನು ಏನು ಮಾಡ್ಬೋದು ಅಂತ ಹೇಳ್ಬೋದು. ನಾನು ಶಾಸಕರುಗಳ ಅಧಿವೇಶನ ಮುಗಿಸಿ ಬರ್ತಾರೆ, ನಾವು ಕೂತ್ಕೊಂಡು ನಾಳೆ ಚರ್ಚೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಹತ್ರ ಮಾತನಾಡುವಂಥ ಪ್ರಯತ್ನವೂ ಕೂಡ ಮಾಡ್ತೇವೆ. ಯಾಕೆಂದರೆ ಹಬ್ಬ ಹರಿದಿನಗಳನ್ನು ಆಚರಿಸುವಂಥದ್ದು, ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ದೀಸ್ ಆರ್ ಮೇಜರ್ ಫೆಸ್ಟಿವಲ್ಸ್ ಇಲ್ಲಿ. ಆ ಸಂದರ್ಭದಲ್ಲಿ ಇದು ಕೇವಲ ಒಂದು ಮನೆಯ ಉತ್ಸವದ ರೀತಿಯಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ಆಚರಣೆ ಮಾಡೋದಿಲ್ಲ. ಇದು ಸಮಾಜದ ಉತ್ಸವ ಮತ್ತು ಇದಕ್ಕೊಂದು ಹಿನ್ನೆಲೆ ಇದೆ, ಇದಕ್ಕೊಂದು ಸಂಸ್ಕೃತಿಯ ಭಾವ ಇದೆ. ಆ ಕಾರಣಕ್ಕೆ ಇದನ್ನು ಒಮ್ಮೆ ನಮ್ಮ ಶಾಸಕರೆಲ್ಲ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಸ್ಟೇಟ್ ಆಗಿರೋದ್ರಿಂದ ಏನು ಚರ್ಚೆ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಂಡು ನಾಳೆ ಒಂದ್ಸಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಪಡೆಯುವಂಥ ಪ್ರಯತ್ನ ಮತ್ತು ಅವರನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಈಗ ಪೊಲೀಸ್ ಅಧಿಕಾರಿಗಳು ಹೇಳೋದಂದ್ರೆ ಧ್ವನಿವರ್ಧಕ ಮಾತ್ರ ಬಳಸಲಿಕ್ಕಿಲ್ಲ, ಉಳಿದನ್ನೆಲ್ಲ ಮಾಡ್ಬೋದಾ? ಅದೇ ಒಮ್ಮೆ ಎಲ್ಲ ಶಾಸಕರುಗಳು ಇವತ್ತು ಅಧಿವೇಶನ ಮುಗೀತದೆ ಬಂದಮೇಲೆ ನಾವು ಮಾತಾಡ್ತೀವಿ. ಮತ್ತು ಇದು KOCL ಫೈನ್ಸ್ ಏನು ಇದು ಮಾಡಿದ್ದಾರೆ, ಲ್ಯಾಂಡ್ ಇಲ್ಲಿ ಅದು ಐಡೆಂಟಿಫೈ ಆಗಿದೆಯಾ ಅಥವಾ ಜಸ್ಟ್ ಪೇಡ್ ಮನಿ ಹೇಗೆ? KOCL ಇದು ವೆರಿ ಸಿಂಪಲ್. ಅಲ್ಲಿ ಅವರದ್ದು ಆಕ್ಚುಯಲ್ ಕ್ಯಾಪ್ಟಿವ್ ಮೈನ್ ಏನಿತ್ತು ಕುದುರೆಮುಖದ NGT ಕಾರಣಕ್ಕೆ ಈಗ ಮೈನ್ ಅವೈಲೇಬಲ್ ಇಲ್ಲ. ಬಟ್ ಪ್ಲಾಂಟ್ ರನ್ನಿಂಗ್ ಇದೆ.
ಪ್ಲಾಂಟಿಗೆ ಆಲ್ಟರ್ನೇಟಿವ್ ಮೈನ್ ಕೊಡಲಿಕ್ಕೆ ಅವರು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಹಣವನ್ನು ಈಗಾಗಲೇ ಡೆಪಾಸಿಟ್ ಮಾಡಿದ್ದಾರೆ. ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ, ಇಟ್ ಶುಡ್ ಬಿ ಸಮ್ವೇರ್ ಅರೌಂಡ್ 600 crores ಏನೋ ಕೊಟ್ಟಿದ್ದಾರೆ. ಬಟ್ ದಟ್ ಪ್ಲೇಸ್ ಕ್ಯಾಪ್ಟಿವ್ ಮೈನ್ಸ್ ಅಲ್ಲೇ ಬರುತ್ತಾ ಅಥವಾ ಇಲ್ಲ, ಬಳ್ಳಾರಿಯಿಂದ ಎಲ್ಲಿಂದ ಕೊಡ್ತಾರೆ ಅಂತ ಹೇಳಿದ್ದಾರೆ, ಬಟ್ ಕೊಡ್ತಾ ಇಲ್ಲ. ಇವರು ಹಣ ಕೊಟ್ಟಿಟ್ಟಿದ್ದಾರೆ. ಆಕ್ಚುಲಿ ರಾಜ್ಯ ಸರ್ಕಾರ ಶುಡ್ ಬಿ ವೆರಿ ಕನ್ಸರ್ನ್. ಇಷ್ಟೊಂದು ಒಳ್ಳೆಯ ಸಂಸ್ಥೆಗೆ ಹಣ ಕೊಟ್ಟ ಮೇಲೂ ಕೂಡ ಮೈನ್ಸ್ ಕೊಡ್ತಾ ಇಲ್ಲ ಅಂದ್ರೆ ವಾಟ್ ಇಸ್ ಇಟ್? ಏನಾದರೂ ಸರ್ವೆ ಆಗಿದೆ ಸರ್, ಮೈನ್ಸ್ ಎಲ್ಲಿ ಸಿಗ್ತದೆ? ಎಲ್ಲವೂ ಆಗಿದೆ, ಮೈನ್ಸ್ ಸಿಗ್ತಾ ಇದೆ ಬಳ್ಳಾರಿಯಲ್ಲಿ, ಹಣವೂ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಆಲ್ಟರ್ನೇಟಿವ್ ಪ್ಲೇಸಸ್ ಏನಾದ್ರು ಸರ್ವೆ? ನಾನು ಹೇಳೋದು, ನೀವು ಉಸ್ತುವಾರಿ ಸಚಿವರು ಬರುವಾಗ ಯಾಕೆ ಮೈನ್ ಕೊಡ್ತಾ ಇಲ್ಲ ಅಂತ ಕೇಳಬೇಕು. ಸರ್, ಈಗ ಅಡಿಕೆಗೆ ಕೆಲವೊಂದು ಕಂಟ್ರೀಸಿಂದ ಫ್ರೀ ವಿದೌಟ್ ಟ್ಯಾಕ್ಸ್ ಬರ್ತಾ ಉಂಟು ಅಂತ ಹೇಳಿದ್ರಿ. ಇದು ಈಗ ನಿಮ್ಮ ಇಂಟ್ರೆಸ್ಟಲ್ಲಿ ಫಸ್ಟ್ ಟೈಮ್ ಡಿಸ್ಕಷನ್ ಆಗ್ತಾ ಉಂಟು, ಇಲ್ಲ ಇದಕ್ಕಿಂತ ಮುಂಚೆನೇ ಇದು ಐಡೆಂಟಿಫೈ ಆಗಿತ್ತಾ? ಇಲ್ಲ, ದಿಸ್ ಇಸ್ ಅ ಪ್ರಾಬ್ಲಮ್. ಏನಾಗಿದೆ ಅಂದರೆ, ಈ LDEC ಅನ್ನುವಂಥದ್ದು ಒಂದು ಇದೆ, ಲೀಸ್ಟ್ ಡೆವಲಪ್ಡ್ ಇಕನಾಮಿಕ್ ಕಂಟ್ರೀಸ್. ಆ ಕಂಟ್ರೀಸ್ಗೆ ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಅನ್ನು ಕೊಡ್ತಾರೆ. ದಿಸ್ ಅ ವರ್ಲ್ಡ್ ವೈಡ್ ಫಿನಾಮಿನಾ. ಬಟ್ ಈ ಕಾನೂನನ್ನು ಕೆಲವರು ಮಿಸ್ಯೂಸ್ ಮಾಡಿ ಆ ಕಂಟ್ರಿಯ ಮುಖಾಂತರ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಿನ್ಸ್ ಇಟ್ ಈಸ್ ಕನ್ಸರ್ನಿಂಗ್ ಫಾರ್ಮರ್ಸ್, ನಾವು ಇದನ್ನು ಹೇಗೆ ಅಡ್ರೆಸ್ ಮಾಡೋದು ಕಾನೂನಿನ ಅಡಿಯಲ್ಲಿ ಅನ್ನೋಂಥದ್ದು ನೋಡಬೇಕು. ಒಂದು ಗ್ಲೋಬಲ್ ಡಿಪ್ಲೊಮಸಿ ಇರ್ತದೆ, ಗ್ಲೋಬಲ್ ಕಾನೂನುಗಳು ಇರ್ತದೆ, ಗ್ಲೋಬಲ್ ಅಗ್ರಿಮೆಂಟ್ಸ್ ಇರ್ತದೆ. ಅದರ ಜೊತೆಗೆ ನಮ್ಮ ಇಂಟ್ರೆಸ್ಟ್ ಅನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು ಅನ್ನುವಂಥದ್ದು. ದಿಸ್ ಇಸ್ ದ ಇಶ್ಯೂ. ಈ ಒಂದು ಕಾರಣದಿಂದಾಗಿ ಕೂಡ ಅಡಿಕೆ ಅದನ್ನ ಒಳಗೆ ತರ್ತಾರೆ. ಒಂದು ಅಫ್ಕೋರ್ಸ್ ಕಸ್ಟಮ್ಸ್ನ ಬೈಪಾಸ್ ಮಾಡಿ ತರುವಂಥದ್ದು, ಬಟ್ ದಟ್ ಈಸ್ ಡಿಫಿಕಲ್ಟ್ ಅಲ್ಲ. ಹಾಗಾಗಿ ಈ ಈಸಿಯರ್ ರೂಟ್ ಅಲ್ಲ, ಈ ಇಶ್ಯೂ ಫಸ್ಟ್ ಟೈಮ್ ಡಿಸ್ಕಷನ್ಗೆ ಬರ್ತಾ ಉಂಟಾ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ, ಅಥವಾ ಕಾಂಪ್ರಹೆನ್ಸಿವ್ ಆಗಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಹಿಂದೆ ಬಂದಿದೆ ನನಗೆ ಗೊತ್ತಿಲ್ಲ. ಕಾಂಪ್ರಹೆನ್ಸಿವ್ ಆಗಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಬರ್ತದೆ ಅನ್ನುವಂಥದ್ದನ್ನು ನಾವು ಕೂಡ ಸ್ವಲ್ಪ ಸ್ಟಡಿ ಮಾಡುವಾಗ ದಿಸ್ ಇಸ್ ಒನ್ ರೂಟ್ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಯಾರೋ MP ಕ್ವೆಶ್ಚನ್ ಕೇಳಿದ್ರು, ಅದು ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಆದರೆ ಹೇಳ್ತಾರೆ ಇಂಪೋರ್ಟ್ ಅಫೆಕ್ಟ್ ಆಗ್ತಾ ಇಲ್ಲ ಅಂತ ನಮ್ಮ ಪ್ರೊಡಕ್ಷನ್, ಬಿಕಾಸ್ ದೇ ಸೇ ದ ವ್ಯಾಲ್ಯೂ ಆಫ್ ಇಂಪೋರ್ಟ್ ಹ್ಯಾಸ್ ನಾಟ್ ಗಾನ್ ಅಪ್ ಓವರ್ ದ ಇಯರ್ಸ್. ಅದರಿಂದ ಏನು ಫಾರ್ಮರ್ಸ್ ಕನ್ಸರ್ನ್ ಏನಿದೆ ಅಂದ್ರೆ, ವೈ ಲೆಟ್ ಇಂಪೋರ್ಟ್ ಎಫೆಕ್ಟ್ ಅವರ್ ಮಾರ್ಕೆಟ್? ಅಫೆಕ್ಟ್ ಆಗ್ತಾ ಇಲ್ಲ ಅಂತ ಆಗ್ತಾ ಇಲ್ಲ ಅನ್ನೋದು ಸ್ಟಡಿ ಇದೆ. ಫಾರ್ಮರ್ಸ್ ಪರ್ಸೆಪ್ಷನ್ ಆ ರೀತಿ ಇದೆ. ಬಟ್ ವೈ ಅಲೌ? ಆಲ್ಟರ್ನೇಟಿವ್ ಕ್ರಾಪ್ ಆಗಿ ಯಾವುದನ್ನು ಐಡೆಂಟಿಫೈ ಮಾಡಿದರೆ ಮತ್ತೆ ಐಡೆಂಟಿಫೈ ಮಾಡಿರೋಂಥದ್ದು ಎಫೆಕ್ಟಿವ್ ಆಗಿ ಉಂಟಾ ಇಲ್ಲಿ? ಅಲ್ಲ, ಇಲ್ಲಿ ಒಂದು ಫಾರ್ಮರ್ಸ್ ಜೊತೆ ನಾನು ಈ ದೃಷ್ಟಿಯಿಂದ ಕಳೆದ 1 ವರ್ಷದಲ್ಲಿ ತುಂಬಾ ಚರ್ಚೆಗಳನ್ನು ಕೂಡ ಮಾಡಿದ್ದೇನೆ. ಒಂದೇನಾಗ್ತದೆ, ಅಡಿಕೆಯ ಪ್ರೈಸ್ ವೆರಿ ಹೈ, ಇಟ್ಸ್ ಎ ಪ್ಲಾಂಟೇಶನ್ ಕ್ರಾಪ್. ಈಗ ಅಡಿಕೆಯಿಂದ ಆಲ್ಟರ್ನೇಟ್ ಹೋಗೋದಂದ್ರೆ ಪ್ರೈಸ್ ಸಿಮಿಲರ್ ಇರಬೇಕು, ಎಫರ್ಟ್ ಹೆಚ್ಚು ಕಡಿಮೆ ಸೇಮ್ ಇರಬೇಕು, ಇನ್ನೂ ಕಾಂಪ್ಲಿಕೇಟೆಡ್. ರೈತರಿಗೆ ಟು ಶಿಫ್ಟ್ ಇಟ್ ಈಸ್ ನಾಟ್ ಈಸಿ. ಸೊ ಹಾಗಾಗಿ ಕೆಲವೊಂದು ರೈತರು ಈಗ ನಮ್ಮ ಭಾಗದಲ್ಲಿ ಕಾಫಿಗೆ ಮೂವ್ ಆಗ್ತಾ ಇದ್ದಾರೆ. ಸೊ ನಾಡಿದ್ದು 25ನೇ ತಾರೀಕು ನಾವು ಸುಳ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಕಾಫಿ ಗೋ ಅಂತ. ಇಟ್ ಈಸ್ ಅ ಕಲೆಕ್ಟಿವ್ ಎಫರ್ಟ್, ಇಟ್ ಈಸ್ ಅ ಕೋಆಪರೇಟಿವ್ ಎಫರ್ಟ್. ಎಸ್ಪೆಷಲಿ ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಕಾಫಿ ಬೋರ್ಡ್ನ ಸಹಕಾರದೊಂದಿಗೆ 25ನೇ ತಾರೀಕು ಸುಳ್ಯದಲ್ಲಿ ನಮ್ಮ ನೇತೃತ್ವದಲ್ಲೇ ಕಾರ್ಯಕ್ರಮ ಇದೆ. ಬೆಳಿಗ್ಗೆ ಕಾಫಿಯನ್ನು ಬೆಳೆಸುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಈ ದೃಷ್ಟಿಯಿಂದ ಬೇರೆ ಬೇರೆ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಟ್ ಕಾಂಕ್ರೀಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿದ್ದೇನೆ, ಸಾಯಿಲ್ ಸರ್ವೆ ಮಾಡಿಸಿದ್ದೇವೆ. ಎಸ್ಪೆಷಲಿ ಯೆಲ್ಲೋ ಲೀಫ್ ಡಿಸೀಸ್ ಎಫೆಕ್ಟೆಡ್ ಏರಿಯಾಸ್ನ ಸಾಯಿಲ್ ಟೆಸ್ಟ್ ಕೂಡ ಮಾಡಿದ್ದೇವೆ ನಾವು. ಹಾಗಾಗಿ ಪುತ್ತೂರು, ಕಡಬ, ಸುಳ್ಯ, ಬೆಳ್ತಂಗಡಿ ಭಾಗದಲ್ಲಿ ಕಾಫಿಯನ್ನು ಬೆಳಿಬಹುದು ಅನ್ನೋಂಥ ರಿಪೋರ್ಟ್ ಕೂಡ ಇದೆ. ಬೆಳ್ತಂಗಡಿಗೆ ಕಾಫಿ ಬೋರ್ಡ್ ಕೂಡ ಅಗ್ರಿ ಆಗಿದೆ, ಬೆಳ್ತಂಗಡಿ 10-15 ಗ್ರಾಮಗಳಲ್ಲಿ. ಉಳಿದದನ್ನು ಕಾಫಿ ಬೋರ್ಡ್ನ ಅಡಿಗೆ ತರುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಯಾಕಂದರೆ ಇನ್ಸ್ಟಿಟ್ಯೂಷನಲ್ ಎಫರ್ಟ್ ಬೇಕು. ಯಾರೋ ಒಬ್ಬ ಹೋಗಿ ಈಗ ಕಾಫಿ ಬೆಳೆಸೋದು ಒಂದು ಭಾಗ, ಬಟ್ ಒಂದು ಇನ್ಸ್ಟಿಟ್ಯೂಷನಲ್ ಎಫರ್ಟ್ ಸಿಕ್ಕಿದಂಥ ಕೂಡಲೇ ರೈತರಿಗೆ ಧೈರ್ಯ, ವಿಶ್ವಾಸ ಸಿಗುವಂಥ ಕೆಲಸ ಕೂಡ ಆಗ್ತದೆ. ಆ ದೃಷ್ಟಿಯಿಂದ ಪ್ರಯತ್ನ ಪ್ರಾರಂಭ ಆಗಿದೆ. ಕಾಫಿ ಒಂದು ಮಾರ್ಕೆಟ್ ಸಸ್ಟೈನೇಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಸಮಯದಿಂದ ಕಾಫಿಗೆ ಒಂದು ಸಸ್ಟೈನ್ ಪ್ರೈಸ್ ಇದೆ. ಆ ಕಾರಣಕ್ಕೆ ಕಾಫಿ ಒಂದು ಆಪ್ಷನ್. ಆಯಿಲ್ ಪಾಮ್ ಅನ್ನು ಕೆಲವರು ಬೆಳೆಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಒಟ್ಟಾರೆಯಾಗಿ ಅಡಿಕೆ ಜೊತೆಗೆ ವಾಟ್ ಕ್ಯಾನ್ ಬಿ ಡೂ ಅನ್ನುವಂಥದ್ದು, ಯೆಲ್ಲೋ ಲೀಫ್ ಡಿಸೀಸ್ಗೆ ಸ್ಪೆಷಲಿ ಏನು ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಕಂಟಿನ್ಯೂಸ್ ಎಫರ್ಟ್ ಆಗ್ತಾ ಇದೆ. ಎಲ್ಲರೂ ಸೇರಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಯಾವ್ಯಾವ ಏರಿಯಾದಲ್ಲಿ ಇದು ಬೆಳ್ತಂಗಡಿ, ಸುಳ್ಯ ಅಂದ್ರೆ ಇದು ಹೇಳಿದ್ರಲ್ಲ, ಯಾವ ಚಾಲೆಂಜ್ ಇರುವಂಥದ್ದು ಮೇಜರ್ ಅಡಿಕೆ ಬೆಳೆಯುವಂಥ ಏರಿಯಾ ಬೆಳ್ತಂಗಡಿ, ಸುಳ್ಯ, ಕಡಬ ಮತ್ತು ಪುತ್ತೂರು. ಅದರಲ್ಲಿ ಸುಳ್ಯ ಮತ್ತು ಕಡಬ ಭಾಗದಲ್ಲಿ ಯೆಲ್ಲೋ ಲೀಫ್ ಡಿಸೀಸ್ನ ಮೇಜರ್ ಸಮಸ್ಯೆ ಇರುವಂಥ ಕೆಲವು ಹಳ್ಳಿಗಳಿದೆ. ಈಗ ಆ ಭಾಗದ್ದು ಸಾಯಿಲನ್ನು ಟೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಾವು ಹೇಳಿದ್ವಿ. ಅವ್ರು ಟೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಕಾಫಿ ಬೆಳಿಬಹುದು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಂದ್ರೆ ಸ್ಟೇಟ್ ಹಾರ್ಟಿಕಲ್ಚರ್ ಬಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಕೊಡೋದು ಒಂದು ಭಾಗ. ರಿಪೋರ್ಟ್ ಕೊಟ್ಟ ಮೇಲೆ ಕಾಫಿ ಬೋರ್ಡ್ ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗ್ತದೆ. ಕಾಫಿ ಬೋರ್ಡ್ ಆಕ್ಸೆಪ್ಟ್ ಮಾಡಿದ್ರೆ ದೇ ವಿಲ್ ಗೆಟ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್.
ಆ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಸಿಗುವ ದೃಷ್ಟಿಯಿಂದ ಅವರು ಬೆಳ್ತಂಗಡಿಯ 10 ಎಕ್ಸಾಕ್ಟ್ ಗೊತ್ತಿಲ್ಲ 10-12 ಗ್ರಾಮಗಳಿಗೆ ಅಗ್ರಿ ಆಗಿದ್ದಾರೆ ಆಲ್ಟಿಟ್ಯೂಡ್ ಕಾರಣಕ್ಕೆ. ಇಲ್ಲಿ ನಮ್ಮ ರೈತರು ಆಲ್ರೆಡಿ ಕಾಫಿ ಬೆಳೀತಾ ಇದ್ದಾರೆ ಅಂಡ್ ದ ಪ್ರಾಡಕ್ಟ್ ಇಸ್ ಕಮ್ ಔಟ್ ವೆಲ್ ಆಲ್ಸೋ. ನಾವು ಅದೇ 25th ಒಂದು ಎಫರ್ಟ್ ಮಾಡ್ತಾ ಇದ್ವಿ. ಏನು ಪ್ರೋಗ್ರಾಮ್ ಏನದು ಕಾಫಿ ಕೋ ಅನ್ನುವಂಥ ಒಂದು ಹೆಸರಿಟ್ಟು ಮಾಡ್ತಾ ಇದ್ದೀವಿ. ಬಟ್ ಅದರಲ್ಲಿ ನಾವು ನಬಾರ್ಡನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಮತ್ತೆ ಇರಿಗೇಷನ್ ಎಕ್ಸ್ಪರ್ಟ್ಸ್, ಮತ್ತೆ ದರ್ ಇಸ್ ಟೆಕ್ನಾಲಜಿ ಸಪೋರ್ಟ್ 7B ಅಂತ ಒಂದು ಕಂಪನಿ ಇದೆ. ಈ ರೀತಿ 25th ಹೇಳ್ತೀವಿ. ಈಗ ಅಡಿಕೆಗೆ ಈಗ ರೈತರು ಅದರ ಕೆಲಸಗಳು ಎಲ್ಲಾನು ಗೊತ್ತಿರುತ್ತೆ. ಈಗ ಇವ್ರಿಗೆ ಹೇಗೆ ರೆಡಿ ಮಾಡ್ತಾರೆ? ಅದಕ್ಕೆ ನನಗೆ ಟೆಕ್ನಾಲಜಿ ಪಾರ್ಟ್ನರ್ಸ್ ನಾವು ತಗೊಳ್ತಾ ಇದ್ದೇವೆ, ಅವ್ರನ್ನ ಹೇಗೆ ಟ್ರೈನ್ ಅಪ್ ಮಾಡೋದಂತ. ಇದು ಹೊಸದೇನಲ್ಲ, ನಮ್ಮ ರೈತರು ಬೆಳೀತಾ ಇದ್ದಾರೆ. ಬಟ್ ಇದೊಂದೇ ಮಾಡ್ಬೇಕಂತ ನಾನು ಹೇಳುತ್ತೆ. ಸುಳ್ಯಕ್ಕೆ ಓಕೆ, ಪುತ್ತೂರಿಗೆ ಹೇಗೆ ಸಾಧ್ಯ? ಪುತ್ತೂರಲ್ಲಿ ಜಾಸ್ತಿ ಬೆಳೀತದೆ, ಹೋಗ್ಬೇಕು. ಪುತ್ತೂರಲ್ಲಿ ಕಾಫಿ ಬೆಳೀತದೆ. ಈಗ ನಾನು ಎಲ್ಲರೂ ಬೆಳಿಬೇಕಂತ ಹೇಳೋದಲ್ಲ, ಬಟ್ ಆಲ್ಟರ್ನೇಟಿವ್ ನೋಡಬೇಕು ಅನ್ನೋದು. ಅಂದರೆ ಈಗ ಕಳೆದ ತುಂಬ ವರ್ಷಗಳಿಂದ IT ಹಬ್ ಮಾಡಬೇಕು ಅಂತೇಳಿ ತುಂಬ ವಿದ್ಯಾರ್ಥಿಗಳು ಅದೆಲ್ಲ ಆಯಿತು. ಆ್ಯಕ್ಚುಲಿ ಏನು ಸಮಸ್ಯೆ ಸರಿ, ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ದಶಕದಿಂದ ಅದಕ್ಕೆ IT ಹಬ್ ಅನ್ನು ಮಾಡೋದಂದ್ರೆ IT ಹಬ್ಬಿಗೆ ಒಂದು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ನಾವು ನೀವು ಸೇರಿ ಮಾಡಬೇಕು ಅನ್ನೋದನ್ನ ಮೊದಲನೇ ದಿವಸದಿಂದ ನಾನು ಹೇಳ್ತಾ ಇದ್ದೇನೆ. ಸುದೈವ ವಶಾತ್ ಈಗ ಕಳೆದೊಂದು 2-3 ವರ್ಷಗಳಿಂದ ತುಂಬ ಒಳ್ಳೆಯ ಸಂಗತಿಗಳು ಮಂಗಳೂರಲ್ಲಿ ಆಗ್ತಾ ಇದೆ. IT ಕಂಪನಿಗಳು ದೇ ಆರ್ ಗ್ರೋಯಿಂಗ್. ಈಗ ನನಗೆ ಒಂದು ಸಿಕ್ಕಿದ ಡೇಟಾ ಪ್ರಕಾರ, IT ಇಂಡಸ್ಟ್ರೀಸ್ ಜೊತೆ ಮಾತನಾಡುವಾಗ ಸಿಕ್ಕಿದ ಡೇಟಾ ಪ್ರಕಾರ ಹೆಚ್ಚು ಕಡಿಮೆ 200 ಹೋಮ್ ಗ್ರೋನ್ IT ಕಂಪನೀಸ್ ಇದೆ. ಹೋಮ್ ಗ್ರೋನ್ ಅಂದರೆ ಮಂಗಳೂರು ಸೆಂಟ್ರಿಕ್, ಮಂಗಳೂರು ಬೇಸ್, ಮಂಗಳೂರಿನ ಜನರು ಪ್ರಾರಂಭ ಮಾಡಿದ IT ಕಂಪನಿಗಳಿದೆ. ಇದಕ್ಕಿಂತ ಖುಷಿಯ ಸಂಗತಿ ಇನ್ನೇನು, ಆ 200 ಕಂಪನಿಗಳು ಹೆಚ್ಚು ಕಡಿಮೆ 20,000 ಜನರನ್ನ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸಿಕ್ಕಿರೋ ಮಾಹಿತಿ. ಸೊ ನಾನು ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೆ, ತುಂಬ ಜನ ನನಗೆ ಅಂತ ಹೇಳ್ತಾ ಇದ್ರು, ನೀವು ಇನ್ಫೋಸಿಸ್ ಅಂತ ತರಿಸ್ಬೇಕು, TCS ಅಂತ ತರಿಸ್ಬಾರ್ದು ಅಂತ ಅಲ್ಲ, ಅದೊಂದು ಭಾಗ. ಬಟ್ ವೈ ಕಾಂಟ್ ವಿ ಹ್ಯಾವ್ ಅವರ್ ಓನ್ ಇನ್ಫೋಸಿಸ್, ಅವರ್ ಓನ್ TCS ಅನ್ನೋಂಥದ್ದು ನನ್ನ ಅವಾಗಿಂತಲೂ ಅದೇ ಲಾಜಿಕ್ ಇತ್ತು. IT ಈಸ್ ಎವರ್ ಎಕ್ಸ್ಪಾಂಡಿಂಗ್, ಇಟ್ ಈಸ್ ಗೋಯಿಂಗ್ ಟು ನ್ಯೂ ಡೊಮೇನ್. ಆ ಸಂದರ್ಭದಲ್ಲಿ ಮಂಗಳೂರಲ್ಲಿ IT ದೃಷ್ಟಿಯಿಂದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ವಾತಾವರಣ ಇದೆ. ಒಂದು IT ಗೆ ಬೇಕಾದಂಥ ಮೇಜರ್ ಹ್ಯೂಮನ್ ರಿಸೋರ್ಸ್, ಪ್ರಾಯಶಃ ಇಲ್ಲಿರುವಷ್ಟು ಹ್ಯೂಮನ್ ರಿಸೋರ್ಸ್ ಎಲ್ಲಿಯೂ ಇಲ್ಲ. ಈಗ ಯಾಕೆ ಆಗಲಿಲ್ಲ ಅನ್ನುವಂಥ ಸ್ಪಾಟ್ ಅನಾಲಿಸಿಸ್, ಯಾಕೆ ಆಗಲಿಲ್ಲ ಅನ್ನೋಂಥದ್ದನ್ನು ಕುತ್ಕೊಂಡು ಚರ್ಚೆ ಮಾಡೋ ಒಂದು ಭಾಗದಲ್ಲಿ ಆಯಿತು. ಪ್ರಧಾನಮಂತ್ರಿಗಳು ಹೇಳ್ತಾರಲ್ಲ, ಯಹಿ ಸಮಯ ಸಹಿ ಸಮಯ ಅಂತ. ಆಗಲಿಲ್ಲ ಯಾಕೆ ಅನ್ನೋಂಥದ್ದನ್ನು ಈಗ ಚರ್ಚೆ ಮಾಡೋದು. ಈಗ ಆಗ್ತಾ ಇದೆ, ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. DK ಶಿವಕುಮಾರ್ ಅವರು ಹೇಳ್ತಾರೆ, ಬೇಸಿಕಲಿ ಇಟ್ ನೀಡ್ಸ್ ಅ ಎನೇಬ್ಲಿಂಗ್ ಎನ್ವೈರನ್ಮೆಂಟ್. ದ ರೈಟ್ ವರ್ಡ್ಸ್ ಹ್ಯಾಸ್ ಟು ಬಿ ಸ್ಪೋಕನ್, ರೈಟ್ ಥಿಂಗ್ಸ್ ಹ್ಯಾಸ್ ಟು ಬಿ ಟೋಲ್ಡ್, ಆ್ಯಂಡ್ ನಾವು ಇಟ್ ಹ್ಯಾಸ್ ಟು ಬಿ ಅ ಕಲೆಕ್ಟಿವ್ ಎಫರ್ಟ್, ಯಾರೋ ಒಬ್ಬರಿಂದ ಆಗುವಂಥದ್ದು. DK ಶಿವಕುಮಾರ್ ಅವರು ಹೇಳ್ತಾರೆ, IT ಕಂಪನಿಗಳು ಮಂಗಳೂರಿಗೆ ಬರಕ್ಕೆ ಹೇಳ್ತಾರೆ, ಯಾಕೆಂದ್ರೆ ಇಲ್ಲಿ ನೈಟ್ ಲೈಫ್ ಇಲ್ಲ. ಇದ್ರ ಬಗ್ಗೆನೂ ನಾನು ಹಿಂದೆ ಉತ್ತರ ಕೊಟ್ಟಿದ್ದೇನೆ. ಈಗ ಅಟ್ ಪ್ರೆಸೆಂಟ್ ಇರುವಂತ ಸಿಚುವೇಶನ್, DK ಶಿವಕುಮಾರ್ಗೆ ನೈಟ್ ಲೈಫ್ ಬಿಟ್ಟು ಬೇರೆ ಏನು ಅಲ್ಲ 10 ಗಂಟೆ ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ಅವರು ನೈಟ್ ಲೈಫ್ನ ಬಗ್ಗೆ ಇದು ಮೊದಲನೇ ಬಾರಿ ಹೇಳೋದಲ್ಲ, ಮಂಗಳೂರು ಹೇಳಿದ ಕೂಡಲೇ ಅವ್ರು ನೈಟ್ ಲೈಫ್ನ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ ಮುಂದುವರಿದು ಅದ್ರ ಜೊತೆ ಈಗ 10 ಗಂಟೆಗೆ ಎಲ್ಲ ಪ್ರೋಗ್ರಾಮ್ಸ್ ಕ್ಲೋಸ್ ಮಾಡಬೇಕು, 9 ಗಂಟೆ ಆದರೆ ಹೋಟೆಲ್ಸ್ಗೆ ಹೋಗ್ತಾರೆ. ಈ ನೈಟ್ ಲೈಫ್ ಕೇಳೋರು ಇದನ್ನೆಲ್ಲ ಈಗ ನಿಲ್ಲಿಸ್ತಾ ಇದ್ದಾರೆ. ಆಗ ಪ್ರಶ್ನೆಯು ನಿಮ್ಮಲ್ಲಿದೆ, ಉತ್ತರವೂ ನಿಮ್ಮಲ್ಲಿದೆ. ನೀವೇನ್ ರಿಯಾಕ್ಷನ್ ಕೊಡ್ತೀರಾ? ನನ್ನ ರಿಯಾಕ್ಷನ್ ವೆರಿ ಸಿಂಪಲ್. ಕಾಂಗ್ರೆಸ್ ನಮ್ಮನ್ನ ದಕ್ಷಿಣ ಕನ್ನಡದ ಬಗ್ಗೆ ಒಂದು ಮಲತಾಯಿ ಧೋರಣೆಯನ್ನ ತಿಳಿತಾ ಇದೆ ಅನ್ನುವಂಥದ್ದು ನನ್ನ ಸದಾ ನಂಬಿಕೆ. ಅದರ ಬಗ್ಗೆ ನಾನು ಕ್ಲಿಯರ್ ಕಟ್ ಆಗಿ ನನ್ನ ವ್ಯೂಸ್ ಅನ್ನು ಒಂದು ಆರ್ಟಿಕಲ್ ಮುಖಾಂತರವೂ ಹೇಳಿದ್ದೇನೆ. ನಮ್ಮ ಭಾಗದ ಜನರನ್ನ ಕೋಮುವಾದಿಗಳು, ನಮ್ಮ ಭಾಗದ ಜನರು ಕಮ್ಯುನಲ್ ಜನರು, ಇದೊಂದು ಹಿಂದುತ್ವ ಲ್ಯಾಬಾರೆಟರಿ ಅನ್ನುವಂಥದ್ದನ್ನು ಯಾರು ಹೇಳೋದು? ಕಾಂಗ್ರೆಸ್ ಮತ್ತು ಅವರ ಕೃಪಾಪೋಷಿತ ವ್ಯಕ್ತಿಗಳೇ ಹೇಳೋದು, ಅರ್ಬನ್ ನಕ್ಸಲ್ಗಳು ಹೇಳೋದು. ನಾವು ಅದರ ವಿರುದ್ಧ ಸೆಟೆದು ನಿಲ್ಲಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು, ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರದ್ಧಾ ಕೇಂದ್ರಗಳನ್ನು ಅವಮಾನ ಮಾಡುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳ ಬಗ್ಗೆ ಅಪನಂಬಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ನಂಬಿಕೆ ಸಂಸ್ಕೃತಿಯನ್ನು ಅವಮಾನ ಮಾಡುವಂಥ ಕೆಲಸವನ್ನು ಮಾಡೋದು, ನಮ್ಮ ಯಕ್ಷಗಾನ ಕೋಲ ನೇಮಗಳೇನು ರಾತ್ರಿ ನಡೀತಾ ಇದೆ ಅದನ್ನು ಮಾಡಲಿಕ್ಕೆ ಬಿಡದೆ ನೈಟ್ ಲೈಫ್ ಇಲ್ಲ ಅನ್ನುವಂಥ ಯಾವ ನೈಟ್ ಲೈಫ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇತ್ತೀಚೆಗೆ ಒಂದು ಸರ್ವೆ ಮಾಡಿದ್ರು, ಯಾರು IT ಕಂಪನೀಸ್ನವರ ಹೆಸರು ರೋಹಿತ್ ಭಟ್ ಅವರು ಸರ್ವೆ ಮಾಡಿದ್ರು. ದಕ್ಷಿಣ ಕನ್ನಡದ ಮೂಲ ಇರುವಂಥ ಜನರು ಇವತ್ತು IT ಕಂಪನಿಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನು ಕೆಲಸ ಮಾಡಿದ್ದಾರೆ, ನೀವು ವಾಪಸ್ ಊರಿಗೆ ಬರೋದಾದ್ರೆ ಏನು ಅನ್ನುವಂಥದ್ದು ಸರ್ವೆ ಮಾಡಿದೆ. 85% ಜನ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ದರ್ ಇಸ್ ಪಾಸಿಟಿವ್ ಸೈನ್ಸ್. DK ಶಿವಕುಮಾರ್ ಬಗ್ಗೆ ತುಂಬಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ.
ಈಗ ಈಗ ಸರ್ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಸ್ವಲ್ಪ ಹತ್ತಿರ ಆಗಿದ್ದಾರೆ. ಯಾಕೆಂದ್ರೆ ಮೊನ್ನೆ ಸೆಷನ್ನಿಂದ ಡಿ ಕೆ ಶಿವಕುಮಾರ್ ಹೇಳಿದ್ರು, ಬಿ ಎಲ್ ಸಂತೋಷ್ ಅವರ ಇದಕ್ಕೆ ಅವರ ಏನಾದರೂ ಇದು ಮಾಡಿದ್ದಕ್ಕೆ ಅವರು ಬಂಧನ ಆಗಿದೆ ಅಂತೆ ಒಂದು ಕಡೆ. ಮತ್ತೆ ಇನ್ನೊಂದು RSS ಗೀತೆ ಸದನದಲ್ಲಿ ಆಗಿದ್ದಾರೆ. ಇದು ಏನೋ ಮತ್ತೆ ಬಿಜೆಪಿ ಶಾಸಕರು ಏನು ಇದು ಆಗ್ರಹ ಮಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಸ್ಪಂದಿಸಿದೆ. ನನಗೆ ಈ ರೀತಿಯ ಇಂಟರ್ನಲ್ ಮಾಹಿತಿ ಇಲ್ಲ, ನೀವಿದ್ರೆ ಹೇಳಿ. ನೀವು ಆರ್ಗನೈಸೇಷನ್ ಅಲ್ಲ, ಅದಕ್ಕಾಗಿ ಜನರಲ್ ಸೆಕ್ರೆಟರಿ ಅಲ್ಲ. ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನಪರಿವರ್ತನೆ ಏನಾಗಿದೆ ಅಥವಾ ಅವರು ಇದಾಗಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲ ಉಳಿದದೆಲ್ಲ ಆನ್ ರೆಕಾರ್ಡ್. ಅಲ್ಲ ಆನ್ ರೆಕಾರ್ಡ್ ಹೌದು, ಒಳ್ಳೆ ಸಂಗತಿಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲ ಈಗ ಸ್ಟಿಲ್ ಏನು ಕೋಟಾ ಅವ್ರು ಕೇಳಿದ ಡಿಮಾಂಡ್ ಧರ್ಮಸ್ಥಳದ್ದು ಸ್ಟಿಲ್ ಇಟ್ ಸ್ಟ್ಯಾಂಡ್ಸ್ ಹೇಗೆ ಡಿಮಾಂಡ್ ಫಾರ್ ಸರ್ ಆಸ್ ಸಿಂಪಲ್ ಆಸ್ ದಟ್ ನಮ್ಮ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ನಮ್ಮ ಶಾಸಕರು ಸೌಜನ್ಯ ಹತ್ಯೆಯ ಮರುತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ವಿ ಸ್ಟ್ಯಾಂಡ್ ವಿತ್ ದಟ್. SIT ತನಿಖೆಯನ್ನು ನಾವು ಸ್ವಾಗತ ಮಾಡಿದ್ದೇವೆ. ವಿ ಸ್ಟ್ಯಾಂಡ್ ವಿತ್ ದಟ್. ಈ ತನಿಖೆ ಸತ್ಯ ಅಸತ್ಯ ಆರೋಪ ಪ್ರತ್ಯಾರೋಪ ಎಲ್ಲವನ್ನ ಬಯಲಿಗೆಳಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಇದನ್ನು ಒಂದು ನಿಮಿತ್ತವಾಗಿಟ್ಟುಕೊಂಡು ಧರ್ಮಸ್ಥಳ ಕ್ಷೇತ್ರ, ಧರ್ಮಸ್ಥಳದ ಶ್ರದ್ಧಾ ಕೇಂದ್ರ, ಧರ್ಮಸ್ಥಳಗಳ ಭಕ್ತರ ಭಾವನೆಯನ್ನ ಘಾಸಿಗೊಳಿಸುವಂತ ಪ್ರಯತ್ನವನ್ನ ಬಿಜೆಪಿ ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೇವೆ. ಸ್ಟಿಲ್ ಯು ಸ್ಟ್ಯಾಂಡ್ ಬೈ ದಟ್. ಅಂದ್ರೆ ನಿಮ್ಮ ಡಿಮಾಂಡ್ಗೆ ಇದೆಲ್ಲ NIA ತನಿಖೆ ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ. ತನಿಖೆ ಅಲ್ಲ, ದ ಡಿಮಾಂಡ್ ಫಾರ್ NIA ಇನ್ವೆಸ್ಟಿಗೇಷನ್, ಇಡಿ ಇನ್ವೆಸ್ಟಿಗೇಷನ್ ಇಂಟು ದಿಸ್ ಒನ್ ಸ್ಟಿಲ್ ಇಟ್ ಸ್ಟ್ಯಾಂಡ್ಸ್. ಖಂಡಿತವಾಗಿ ನಮ್ಮ ಸಂಸದರು ಕೊಟ್ಟಿರೋ ಇದರ ಜೊತೆಗೆ ನಾವಿದ್ದೇವೆ. ಇಲ್ಲ, ಸೌಜನ್ಯ CBI ಇದೆ ಇನ್ಕ್ವೈರಿ ಆಗಿದೆ. ನೀವು ಪುನಃ ಏನು ಸರ್, ನಾನು ಈಗ ತನಿಖೆ ಇದನ್ನ ಐ ಆಮ್ ನಾಟ್ ಎಕ್ಸ್ಪರ್ಟ್ ಅಂತ ತನಿಖೆ, ನಾನು ತನಿಖೆಯ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಮೆಂಟ್ ಅಲ್ಲ, CBI ಇನ್ವೆಸ್ಟಿಗೇಷನ್ ಆಗಿದೆ ಸೌಜನ್ಯ ಮಾಡೋ ಕೇಸ್ ಅಂತ. ಈಗಲೂ ಅದ್ರ ಬಗ್ಗೆ ಕೆಲವರಿಗೆ ಸಂಶಯ ಇದೆ. ನಮ್ಮ ಶಾಸಕರು ಮೊನ್ನೆ ಸದನದಲ್ಲಿ ಅದ್ರ ಬಗ್ಗೆ ಮರುತನಿಖೆ ಆಗಲಿ ಅಂತ ಹೇಳಿದ್ದಾರೆ. ವೆಲ್ಕಮ್ ದಟ್. ಇದು ನಿಮ್ಮ ಗುರುಗಳಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಪ್ರತಿಯೊಂದು ಹಿಂದುತ್ವ ಹೋರಾಟ ಮತ್ತೆ ಈ ತರ ಧರ್ಮ ವಿರೋಧಿ ಹೋರಾಟ ಬಂದಾಗ ಅವರು ಯಾವಾಗ್ಲೂ ಬರ್ತಾರೆ. ಸೊ ಅವರು ಸೈಲೆಂಟ್ ಇದ್ದ ಕಾರಣಕ್ಕೆ ನೀವು ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ದೀರಿ ಅಂತ ಎಲ್ಲ ಕಡೆ ಒಂದು ಸುದ್ದಿ ಇದೆ. ಅದ್ರ ಬಗ್ಗೆ ಯಾವ ಕಡೆ ಸುದ್ದಿ ಇಲ್ಲ. ನಿಮ್ಗೆ ಯಾರ ಸುದ್ದಿ ಹೇಳಿದಾರೆ ಅಂತ ನನ್ಗೆ ಗೊತ್ತಿಲ್ಲ. ಮತ್ತೆ ನನ್ನ ಗುರುಗಳು ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಂತ ಯಾರು ಹೇಳಿದಾರಂತ ನನಗೆ ಗೊತ್ತಿಲ್ಲ. ನಮ್ಮ ಗುರು ಭಗವಧ್ವಜ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಸಂಘದ ಎಲ್ಲ ಹಿರಿಯರಿಗೂ ನಾವು ಅಷ್ಟೇ ಶ್ರದ್ಧೆ ಅಷ್ಟೇ ಗೌರವವನ್ನು ನಾವು ಕೊಡ್ತೇವೆ. ನಮ್ಮ ಸಂಘಟನೆ ಭಾರತೀಯ ಜನತಾ ಪಾರ್ಟಿಯ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಅದನ್ನು ನಾನು ಮಲ್ಟಿಪಲ್ ಟೈಮ್ ಆರ್ಟಿಕ್ಯುಲೇಟ್ ಮಾಡಿದ್ದೇನೆ.